ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟ್ರಿ ಮೀಡಿಯಾ. 2022ರಲ್ಲಿ ರಿಲೀಸ್ ಆದ ದಿ ಪ್ರಿವಿಲೇಜ್ ಎಂಬ ಜರ್ಮನ್ನ ಸೈಕಾಲಜಿಕಲ್ ಹಾರರ್ ಮೂವಿಯನ್ನು ಈ ದಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ವಿಡಿಯೋ ತುಂಬ ಥ್ರಿಲ್ಲಿಂಗ್ ಆಗಿರುತ್ತೆ, ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಮೂವಿಯ ಮೊದಲ ಸೀನ್ ಶುರುವಾಗೋದು ಒಂದು ಫ್ಯಾಮಿಲಿಯಿಂದ. ತಂದೆ ಮಾರ್ಟಿನ್, ತಾಯಿ ಯುವೋನ್, ದೊಡ್ಡ ಮಗಳು ಆನಾ ಮತ್ತು ಅವಳಿ ಮಕ್ಕಳಾದ ಸೋಫಿ ಹಾಗೂ ಫಿನ್. ಒಂದು ದಿನ ಮಾರ್ಟಿನ್, ಯುವೋನ್ ಮತ್ತು ಸೋಫಿ ಕಾರ್ನಲ್ಲಿ ಹೊರಗಡೆ ಹೊರಡುತ್ತಾರೆ. ಮನೆಯಲ್ಲಿ ಕೇವಲ ಆನಾ ಮತ್ತು ಸಣ್ಣ ಹುಡುಗ ಫಿನ್ ಮಾತ್ರ ಇರ್ತಾರೆ. ಅದೇ ಟೈಮ್ನಲ್ಲಿ ಇದ್ದಕ್ಕಿದ್ದಂತೆ ಮನೆಯ ಕರೆಂಟ್ ಹೋಗುತ್ತೆ. ಹೊರಗಡೆ ಜೋರಾಗಿ ಗಾಳಿ ಬೀಸ್ತಾ ಇರುತ್ತೆ. ಅಷ್ಟರಲ್ಲೇ ಫಿನ್ಗೆ ಒಂದು ಭಯಾನಕ ಆಕಾರದ ನೆರಳು ಕಾಣುತ್ತೆ. ಆನಾಳ ರೂಮ್ನಿಂದ ವಿಚಿತ್ರ ಶಬ್ದಗಳು ಬರೋಕೆ ಶುರುವಾಗುತ್ತೆ. ಜೊತೆಗೆ ಮನೆಯ ಆಟೋಮೆಟಿಕ್ ಲಾಕ್ ಸಿಸ್ಟಮ್ ತಾನಾಗಿ ಓಪನ್ ಆಗಿಬಿಡುತ್ತೆ. ಫಿನ್ ಏನಾಗ್ತಿದೆ ಅಂತ ಚೆಕ್ ಮಾಡೋಕೆ ಹೋದಾಗ ಆನಾ ಕೈಯಲ್ಲಿ ಒಂದು ದೊಡ್ಡ ಚಾಕು ಹಿಡಿದು ಬಾಯಲ್ಲಿ ರಕ್ತ ಸುರಿಸ್ತಾ ಹೊರಗೆ ಬರ್ತಾಳೆ. ಅವಳು ಅತಿಯಾದ ಭಯದಲ್ಲಿದ್ದ ಫಿನ್ನ ಕರ್ಕೊಂಡು ಕಾರ್ನಲ್ಲಿ ಒಂದು ಡ್ಯಾಮ್ ಹತ್ರ ಹೋಗ್ತಾಳೆ. ಅಲ್ಲಿ ಅವಳು ಸೇಫ್ಟಿ ರೈಲಿಂಗ್ ದಾಟಿ ಫಿನ್ನ ಕೂಡ ತನ್ನ ಹತ್ತಿರ ಕರೀತಾಳೆ. ನಾವು ಅದರಿಂದ ತಪ್ಪಿಸ್ಕೊಳ್ಳೋಕೆ ಇದೊಂದೇ ಮಾರ್ಗ ಅಂತ ಅವನಿಗೆ ಹೇಳ್ತಾಳೆ. ಆನಾ ಅವನಿಗೆ ನನ್ನ ಜೊತೆ ಕೆಳಗೆ ಜಂಪ್ ಮಾಡೋಕೆ ಹೇಳ್ತಾಳೆ. ಫಿನ್ ಅವಳ ಈ ವರ್ತನೆಯಿಂದ ಸಖತ್ ಹೆದರಿ ಅವಳ ಮಾತಿಗೆ ಒಪ್ಪಲ್ಲ. ಆಗ ಬಲವಂತವಾಗಿ ಅವನನ್ನು ಕೆಳಗೆ ಬೀಳಿಸಲು ನೋಡ್ತಾಳೆ. ಆದರೆ ಆನಾಳೆ ಆ ಡ್ಯಾಮ್ನಿಂದ ಕೆಳಗೆ ಬಿದ್ದು ಸತ್ತು ಹೋಗ್ತಾಳೆ. ಆಮೇಲೆ ಪೊಲೀಸರು ಬಂದು ಅವಳ ಡೆಡ್ ಬಾಡಿಯನ್ನು ನೀರಿನಿಂದ ಹೊರಗೆ ತೆಗಿತಾರೆ. ಇದನ್ನು ನೋಡಿ ಇಡೀ ಫ್ಯಾಮಿಲಿ ಶಾಕ್ ಆಗ್ತಾರೆ. ಫಿನ್ ಮನಸ್ಸಿನ ಮೇಲೆ ಈ ಘಟನೆ ದೊಡ್ಡ ಗಾಯ ಮಾಡಿಬಿಡುತ್ತೆ. ಇಲ್ಲಿಂದ ಕತೆ ಕೆಲವು ವರ್ಷಗಳ ಮುಂದೆ ಹೋಗುತ್ತೆ. ಫಿನ್ ಈಗ ಒಬ್ಬ ಟೀನೇಜರ್. ಆದರೆ ಬಾಲ್ಯದ ಆ ಘಟನೆಯಿಂದ ಅವನಿಗೆ ಇನ್ನೂ ಕೆಟ್ಟ ಕನಸುಗಳು ಬೀಳ್ತಾ ಇರುತ್ತೆ. ಇದಕ್ಕಾಗಿಯೇ ಅವನು ರೆಗ್ಯುಲರ್ ಚೆಕಪ್ಗಾಗಿ ಡಾಕ್ಟರ್ ಸ್ಟೈನ್ಗೆ ಹತ್ತಿರ ಹೋಗ್ತಿರ್ತಾನೆ. ಆ ಡಾಕ್ಟರ್ ಅವನಿಗೆ ಕೆಲವು ಟ್ಯಾಬ್ಲೆಟ್ಸ್ ಕೊಡ್ತಿರ್ತಾಳೆ. ಅದನ್ನು ಅವನು ರೆಗ್ಯುಲರ್ ಆಗಿ ತಗೋತಾನೆ. ಫಿನ್ ಜೊತೆ ಅವನ ಟ್ವಿನ್ ಸಿಸ್ಟರ್ ಸೋಫಿ ಕೂಡ ಚೆಕಪ್ಗೆ ಬರ್ತಾಳೆ. ಅವರಿಬ್ಬರು ಒಂದೇ ಸ್ಕೂಲ್ನಲ್ಲಿ ಓದ್ತಿರ್ತಾರೆ. ಸೋಫಿಗೆ ರಾಮಿನ್ ಅನ್ನೋ ಬಾಯ್ ಫ್ರೆಂಡ್ ಇರ್ತಾನೆ. ಹಾಗೆ ಫಿನ್ಗೆ ಸಮೀರಾ ಅನ್ನೋ ಹುಡುಗಿ ಮೇಲೆ ಕ್ರಶ್ ಇರುತ್ತೆ. ಜೊತೆಗೆ ಲೀನಾ ಅನ್ನೋ ಒಬ್ಬ ಬೆಸ್ಟ್ ಫ್ರೆಂಡ್ ಕೂಡ ಇರ್ತಾಳೆ. ಒಂದು ದಿನ ಸ್ಕೂಲ್ನ ಫ್ರೆಂಡ್ ಲಿಯಾಂಡರ್ ಒಂದು ಪಾರ್ಟಿ ಆರ್ಗನೈಸ್ ಮಾಡ್ತಾನೆ. ಆ ಪಾರ್ಟಿಯಲ್ಲಿ ಫಿನ್ಗೆ ಹ್ಯಾಲುಸಿನೇಷನ್ ಆಗಿ ಅಲ್ಲಿದ್ದ ಜನರೆಲ್ಲ ರಕ್ತದಲ್ಲಿ ಮುಳುಗಿರೋ ಥರ ಕಾಣಿಸುತ್ತೆ. ಇದರಿಂದ ಅವನ ಪೇರೆಂಟ್ಸ್ ತುಂಬ ಚಿಂತೆ ಮಾಡ್ತಿರ್ತಾರೆ. ಇದೇ ಮಧ್ಯೆ ಫಿನ್ಗೆ ತುಂಬ ಇಷ್ಟವಾದ ಅವನ ತಾತನಿಗೆ ಒಂದು ಆಪರೇಷನ್ ಆಗಬೇಕಿರುತ್ತೆ. ಒಂದು ರಾತ್ರಿ ಫಿನ್ಗೆ ಮನೆಯ ಕೆಳಗಡೆಯಿಂದ ವಿಚಿತ್ರ ಶಬ್ದ ಕೇಳುತ್ತೆ. ಅವನು ಆ ಸೌಂಡ್ ಫಾಲೋ ಮಾಡ್ತಾ ಕೆಳಗೆ ಬಂದು ನೋಡಿದ್ರೆ ಅಲ್ಲಿ ಅವನ ಅಪ್ಪ, ಅಮ್ಮ, ಡಾಕ್ಟರ್ ಸ್ಟೈನ್ಗೆ, ಸೋಫಿ ಮತ್ತು ಒಬ್ಬ ಅಪರಿಚಿತ ಮುದುಕಿ ರಹಸ್ಯವಾಗಿ ಮಾತಾಡ್ತಾ ಇರ್ತಾರೆ. ಅಲ್ಲಿ ಫಿನ್ ತಾಯಿ ಸೋಫಿ ಬಟ್ಟೆಗಳನ್ನೆಲ್ಲ ಬಿಚ್ಚುತ್ತಾಳೆ. ಆ ಮುದುಕಿ ಕೂಡ ಸೋಫಿ ಮೈಯನ್ನ ಮುಟ್ಟ ಈಗ ನನಗೆ ಸೋಫಿ ಬಾಡಿ ಸಿಗುತ್ತೆ ಅಂತ ವಿಚಿತ್ರವಾಗಿ ಮಾತಾಡ್ತಾಳೆ. ಫಿನ್ ಇದನ್ನ ನೋಡಿ ಒಂದು ಕೊಡಲಿ ತಗೊಂಡು ಮುಂದೆ ಹೋಗ್ತಾನೆ. ಆದರೆ ಆಗ ಬಂದ ಒಂದು ಡಿಮೋನಿಕ್ ಎಂಟಿಟಿ ಫಿನ್ ಮೇಲೆ ಅಟ್ಯಾಕ್ ಮಾಡಿ ಅವನನ್ನ ಪ್ರಜ್ಞೆ ತಪ್ಪಿಸಿಬಿಡುತ್ತೆ. ಮರುದಿನ ಬೆಳಗ್ಗೆ ಫಿನ್ ಕಣ್ಣು ಬಿಟ್ಟಾಗ ಅವನು ಟೆರೆಸ್ ಮೇಲಿರ್ತಾನೆ. ಫಿನ್ ನಡೆದ ವಿಷಯ ಹೇಳಿದಾಗ ಅವನ ಪೇರೆಂಟ್ಸ್ ಮತ್ತು ಸೋಫಿ ನಿನ್ನೆ ರಾತ್ರಿ ಮನೆಗೆ ಯಾರೂ ಬಂದಿರಲಿಲ್ಲ ಅಂತ ಹೇಳ್ತಾರೆ. ಫಿನ್ಗೆ ತಾನು ತಗೋತಿರೋ ಮಾತ್ರೆಯಿಂದಲೇ ಹೀಗೆ ಭ್ರಮೆ ಆಗ್ತಿದೆ ಅನ್ಸುತ್ತೆ. ಸ್ಕೂಲ್ಗೆ ಹೋದಾಗ ಸೋಫಿ ಇದ್ದಕ್ಕಿದ್ದಂತೆ ರಾಮಿನ್ ಜೊತೆ ಬ್ರೇಕಪ್ ಮಾಡ್ಕೊತಾಳೆ. ಸ್ಕೂಲಿನ ಒಂದು ಆಕ್ಟಿವಿಟಿಯಲ್ಲಿ ಇರುವಾಗ ಅವಳ ಮೂಗಿನಿಂದ ರಕ್ತ ಬರುತ್ತೆ. ಹಾಗೆಯೇ ಪ್ರಜ್ಞೆ ತಪ್ಪಿ ಬೀಳ್ತಾಳೆ. ಅವಳನ್ನ ಮನೆಗೆ ಕರ್ಕೊಂಡು ಬಂದಾಗ ಫಿನ್ ಒಂದು ವಿಚಿತ್ರ ವಿಷಯ ನೋಡ್ತಾನೆ. ಸೋಫಿ ಮುಟ್ಟದೆ ಒಂದು ಕಪ್ಪನ್ನು ತನ್ನ ಕಡೆ ಎಳೆದುಕೊಳ್ತಾಳೆ. ಇದನ್ನು ನೋಡಿ ಶಾಕ್ ಆಗುತ್ತೆ. ತನ್ನ ಅಕ್ಕ ಆನಾ ಕೂಡ 18 ವರ್ಷಕ್ಕೆ ಬಂದಾಗ ಹೀಗೆಯೇ ಆಗಿ ಸತ್ತಿದ್ದು ನೆನಪಾಗಿ ಸೋಫಿ ಬಗ್ಗೆ ಓವರ್ ಪ್ರೊಟೆಕ್ಟಿವ್ ಆಗ್ತಾನೆ. ಇತ್ತ ರಾಮಿನ್ಗೆ ಸೋಫಿ ಏಕೆ ಬ್ರೇಕಪ್ ಮಾಡ್ಕೊಂಡ್ಲು ಅಂತ ಕನ್ಫ್ಯೂಸ್ ಆಗಿ ಅವಳ ಮನೆಗೆ ಬರ್ತಾನೆ. ಆದರೆ ಸೋಫಿ ಸಿಗಲ್ಲ. ಆಮೇಲೆ ರಾಮಿನ್ ಫಿನ್ಗೆ ಮೆಸೇಜ್ ಮಾಡಿ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಲೇಬೇಕು, ಒಂದು ರೆಸ್ಟೋರೆಂಟ್ಗೆ ಬಾ ಅಂತ ಕರೀತಾನೆ. ರಾಮಿನ್ ಅಲ್ಲಿ ವೆಯ್ಟ್ ಮಾಡ್ತಿರುವಾಗ ಅವನಿಗೆ ಸೋಫಿ ಧ್ವನಿ ಕೇಳುತ್ತೆ. ಅವನು ಆ ಸೌಂಡನ್ನು ಫಾಲೋ ಮಾಡ್ತಾ ಹೋದಾಗ ಅಲ್ಲಿ ಒಬ್ಬಳು ವಯಸ್ಸಾದ ಮಹಿಳೆ ಸಿಗ್ತಾಳೆ. ಆದರೆ ರಾಮಿನ್ ಹತ್ತಿರ ಹೋದ ತಕ್ಷಣ ಆ ಮಹಿಳೆಯ ಕಣ್ಣುಗಳು ಬಿಳಿಯಾಗುತ್ತೆ. ಅವಳು ಸೂಪರ್ ನ್ಯಾಚುರಲ್ ಶಕ್ತಿಯಿಂದ ರಾಮಿನ್ ಗಂಟಲು ಹಿಸುಕಿ ಕೊಂದು ಹಾಕ್ತಾಳೆ. ಫಿನ್ ಅಲ್ಲಿಗೆ ಬರುವಷ್ಟರಲ್ಲಿ ರಾಮಿನ್ ಡೆಡ್ ಬಾಡಿ ಕಾರ್ ಮೇಲೆ ಬಿದ್ದಿರುತ್ತೆ. ಅಲ್ಲಿ ಭಯಾನಕವಾದ ಡಿಮೋನಿಕ್ ಎಂಟಿಟಿ ಕೂಡ ಕಾಣುತ್ತೆ. ಫಿನ್ ಹೆದರಿ ಪೊಲೀಸ್ ಇನ್ಸ್ಪೆಕ್ಟರ್ ಗರ್ಬರ್ನ ಕರೀತಾನೆ. ಆದರೆ ಗರ್ಬರ್ ಮತ್ತು ಫಿನ್ ತಂದೆ ಮಾರ್ಟಿನ್ ಸೇರಿ ಇದನ್ನ ಸೂಸೈಡ್ ಅಂತ ಕೇಸ್ ಕ್ಲೋಸ್ ಮಾಡ್ತಾರೆ. ರಾಮಿನ್ ರೆಸ್ಟೋರೆಂಟ್ಗೆ ಬಾ ಎಂದು ಕಳುಹಿಸಿದ್ದ ಮೆಸೇಜ್ಗಳು ಕೂಡ ಫಿನ್ ಫೋನಿಂದ
ತಾನಾಗಿಯೇ ಡಿಲೀಟ್ ಆಗಿಬಿಟ್ಟಿರುತ್ತೆ. ಇದೆಲ್ಲ ಹೇಗೆ ಸಾಧ್ಯ ಆಯಿತು ಎಂದು ನಮಗೆ ಮುಂದೆ ಗೊತ್ತಾಗುತ್ತೆ. ಇದು ಫಿನ್ ಮನಸ್ಸಿನಲ್ಲಿ ಇನ್ನೂ ಹೆಚ್ಚಿನ ಕುತೂಹಲ ಮತ್ತು ಗೊಂದಲವನ್ನು ಮೂಡಿಸುತ್ತೆ. ಸ್ನೇಹಿತರೆ, ಫಿನ್ ಮನೆಗೆ ಬಂದು ತಾನು ದಿನ ತಗೊಳ್ಳೋ ಆ ಮಾತ್ರೆಯಲ್ಲಿ ಏನೋ ಇರೋದನ್ನು ನೋಟಿಸ್ ಮಾಡ್ತಾನೆ. ಕಟ್ ಮಾಡಿ ನೋಡಿದಾಗ ಅದರ ಒಳಗಡೆ ಒಂದು ವಿಚಿತ್ರವಾದ ಜೀವಂತ ಹುಳು ತರಹ ಇರೋದು ಕಾಣುತ್ತೆ. ಮರುದಿನ ಅದನ್ನು ಲೀನಾಗೆ ತೋರಿಸ್ತಾನೆ. ಆ ಹುಳು ಸ್ವಲ್ಪ ದೊಡ್ಡದಾಗಿರುತ್ತೆ. ಇಬ್ಬರು ಸೇರಿ ಬಯೋ ಪ್ರೊಫೆಸರ್ ಹತ್ತಿರ ಹೋದಾಗ ಆ ಪ್ರೊಫೆಸರ್ ಹೇಳ್ತಾರೆ, ಇದು ನೆಕ್ರೋ ಫಂಗಸ್ ಅಂತ. ಇದು ಕೇವಲ ಸತ್ತ ಹೆಣಗಳ ಮೇಲೆ ಮಾತ್ರ ಬೆಳೆಯೋ ಒಂದು ಜಾತಿಯ ಫಂಗಸ್. ಮಿಡಲ್ ಏಜಸ್ನಲ್ಲಿ ಮಾಟಗಾರರು ಆತ್ಮಗಳನ್ನು ಹಾಗೂ ಡೀಮನ್ಗಳನ್ನು ಕರೆಯೋಕೆ, ಹ್ಯಾಲುಸಿನೇಷನ್ ಮಾಡಿಸೋಕೆ ಇದನ್ನು ಬಳಸ್ತಾ ಇದ್ರು. ಇದರಿಂದ ಮನುಷ್ಯರು ಡೀಮನ್ಸ್ ಅಥವಾ ಸ್ಪಿರಿಟ್ಸ್ ಜೊತೆ ಕನೆಕ್ಟ್ ಆಗಬಹುದಿತ್ತು. ಆದರೆ ಈ ಫಂಗಸ್ ಜಗತ್ತಿನಿಂದ ಆಲ್ರೆಡಿ ಅಳಿದು ಹೋಗಿದೆ. ಇದು ನಿನ್ನ ಮಾತ್ರ ಒಳಗಡೆ ಹೇಗೆ ಬಂತು ಅಂತ ನನಗೂ ಗೊತ್ತಿಲ್ಲ. ಇದರ ಬಗ್ಗೆ ಎಲಿಸ್ಕಾ ಅನ್ನೋ ಮಹಿಳೆಗೆ ಗೊತ್ತಿರಬಹುದು ಅಂತ ಪ್ರೊಫೆಸರ್ ಹೇಳ್ತಾರೆ. ಫಿನ್ ಮತ್ತು ಲೀನಾ ಎಲಿಸ್ಕಾಳನ್ನ ಭೇಟಿಯಾಗೋಕೆ ಪ್ಲಾನ್ ಮಾಡ್ತಾರೆ. ಈ ಮಧ್ಯೆ ಸಮೀರಾ ಫಿನ್ ಅನ್ನು ತನ್ನ ಮನೆಗೆ ಓದೋಕೆ ಅಂತ ಇನ್ವೈಟ್ ಮಾಡ್ತಾಳೆ. ಆಗ ನಮಗೆ ಗೊತ್ತಾಗುತ್ತೆ ಸಮೀರಾಗೂ ಫಿನ್ ಅನ್ನು ಕಂಡ್ರೆ ಇಷ್ಟ ಎಂದು. ನಂತರ ಫಿನ್ ಮತ್ತು ಲೀನಾ ಎಲಿಸ್ಕಾಳನ್ನ ಭೇಟಿಯಾದಾಗ ಅವಳು ಆ ಮಾತ್ರೆ ನೋಡಿ ತುಂಬ ಶಾಕ್ ಆಗ್ತಾಳೆ. ಇದನ್ನು ಅವನ ತಂಗಿ ಸೋಫಿ ಕೂಡ ತಗೊಳ್ತಿದ್ದಾಳೆ ಅಂತ ಗೊತ್ತಾದಾಗ ಅವಳ ಮೈಯಿಂದ ಆ ಫಂಗಸ್ ಹೊರಗೆ ತೆಗಿಬೇಕು. ಅದಕ್ಕೆ ಅವಳ ಮೇಲೆ ಎಕ್ಸೋರ್ಸಿಸಮ್ ಮಾಡಬೇಕು ಅಂತ ಎಲಿಸ್ಕಾ ಹೇಳ್ತಾಳೆ. ಫಿನ್ಗೆ ಇದೆಲ್ಲ ಮೂಢನಂಬಿಕೆ ಅನಿಸಿ ಅವಳನ್ನು ಹುಚ್ಚಿ ಅಂದುಕೊಂಡು ಲೀನಾ ಜೊತೆ ಅಲ್ಲಿಂದ ಹೊರಡ್ತಾನೆ. ಅದೇ ದಿನ ಫಿನ್ ತನ್ನ ಪ್ರೀತಿಯ ತಾತನನ್ನು ನೋಡೋಕೆ ಹಾಸ್ಪಿಟಲ್ಗೆ ಹೋದಾಗ ತನ್ನ ಪಾಸ್ಟ್ ಕತೆ ಹೇಳ್ತಾನೆ. ಹಲವು ವರ್ಷಗಳ ಹಿಂದೆ ನಾನು ಪ್ರೀಸ್ಟ್ ಆಗಿದ್ದಾಗ ಒಂದು ಮಗುವಿನ ಒಳಗಿದ್ದ ಒಂದು ಇವಿಲ್ ಎಂಟಿಟಿಯನ್ನು ಬಿಡಿಸೋ ಕೆಲಸ ಮಾಡ್ತಿರುವಾಗ ಒಂದು ವಿಚಿತ್ರ ಇವಿಲ್ ಶಕ್ತಿಯನ್ನ ರಿಲೀಸ್ ಮಾಡಿದ್ದೆ. ಅದು ಇಡೀ ಜಗತ್ತನ್ನೇ ಬದಲಾಯಿಸೋ ಪ್ಲಾನ್ ಮಾಡಿತ್ತು. ಅದನ್ನ ಜನರಿಗೆ ಅರ್ಥ ಮಾಡಿಸೋಕೆ ಪ್ರಯತ್ನ ಪಟ್ಟೆ. ಜನರಿಗೆ ಹಾಗೂ ವಿಜ್ಞಾನಕ್ಕೆ ಅರ್ಥ ಆಗಲೇ ಇಲ್ಲ ಎಂದು ಹೇಳ್ತಾನೆ. ನಂತರದ ದಿನದಲ್ಲಿ ತಾತನಿಗೆ ಆಪರೇಷನ್ ಆಗುತ್ತೆ. ಆ ಸಮಯದಲ್ಲೂ ಫಿನ್ಗೆ ತುಂಬ ವಿಚಿತ್ರವಾದ ಭ್ರಮೆಯಾಗುತ್ತೆ. ಫಿನ್ ಮನೆಗೆ ಬಂದಾಗ ಅಲ್ಲಿ ಸಮೀರಾ ವೆಯ್ಟ್ ಮಾಡ್ತಿರ್ತಾಳೆ. ಪೇರೆಂಟ್ಸ್ ಇವರಿಬ್ಬರನ್ನ ಬಿಟ್ಟು ಕೆಲಸದ ಮೇಲೆ ಹೊರಗೆ ಹೊರಡ್ತಾರೆ. ಮೇಲಿನ ರೂಮ್ನಲ್ಲಿ ಸೋಫಿ ರೆಸ್ಟ್ ತಗೋತಿರ್ತಾಳೆ. ಸಮೀರಾ ಮನೆಯಲ್ಲಿರುವಾಗಲೇ ಲೀನಾ ಅಲ್ಲಿಗೆ ಬರ್ತಾಳೆ. ಫಿನ್ ತಕ್ಷಣ ಎಲಿಸ್ಕಾ ಮತ್ತು ಅವಳ ಮಗನನ್ನ ಮನೆಗೆ ಕರೆಸ್ತಾನೆ. ಅವರೆಲ್ಲ ಸೇರಿ ಒಂದು ಘೋಸ್ಟ್ ಸೆಷನ್ ಶುರು ಮಾಡ್ತಾರೆ. ಎಲ್ಲರೂ ಕೈ ಕೈ ಹಿಡಿದುಕೊಂಡು ರಿಚುವಲ್ ಶುರು ಮಾಡಿದ ಕೂಡಲೇ ಒಂದು ಡಿಮೋನಿಕ್ ಧ್ವನಿ ಅವರಿಗೆ ಕೇಳುತ್ತೆ. ಆಗ ಎಲಿಸ್ಕಾ ನಿನ್ನ ಪ್ರೆಸೆನ್ಸ್ ತೋರಿಸು ಅಂದಾಗ ಆ ಡಿಮನ್ ನೀವೆಲ್ಲ ಸಾಯ್ತೀರಾ ಅಂತ ಹೇಳಿ ಎಲಿಸ್ಕಾ ಮಗನ ಮೇಲೆ ಅಟ್ಯಾಕ್ ಮಾಡುತ್ತೆ. ತಕ್ಷಣ ಫಿನ್ ಪೇರೆಂಟ್ಸ್ ಬಂದು ಲೈಟ್ ಆನ್ ಮಾಡ್ತಾರೆ. ಸ್ಟ್ರೇಂಜರ್ಸ್ ಅನ್ನ ನೋಡಿ ಸೆಟ್ ಆಗಿ ಅವರನ್ನ ಹೊರಗೆ ಕಳಿಸ್ತಾರೆ. ಎಲಿಸ್ಕಾ ಹೋಗುವಾಗ ರಿಚುವಲ್ ಅರ್ಧಕ್ಕೆ ನಿಂತಿದೆ, ಡೇಂಜರ್ ಅಂತ ವಾರ್ನ್ ಮಾಡ್ತಾಳೆ. ಫಿನ್, ಲೀನಾ, ಸಮೀರಾ ಕಾರ್ನಲ್ಲಿ ಹೊರಗೆ ಹೊರಡ್ತಾರೆ. ಆ ರಾತ್ರಿ ಆ ಡಿಮನ್ ಸಮೀರಾಗೂ ಹಾಂಟ್ ಮಾಡುತ್ತೆ. ಅವಳನ್ನ ಭಯಪಡಿಸಲು ತುಂಬಾ ಪ್ರಯತ್ನ ಪಡುತ್ತೆ. ಮರುದಿನ ಎಲ್ಲರೂ ಎಲಿಸ್ಕಾ ಮನೆಗೆ ಹೋದರೆ ಆ ಜಾಗ ಖಾಲಿಯಾಗಿರುತ್ತೆ. ಇತ್ತ ಸೋಫಿ ಇನ್ನು ಜಾಸ್ತಿ ಮಾತ್ರೆಗಳನ್ನ ತಗೊಳ್ತಾ ಇರ್ತಾಳೆ. ಸ್ಕೂಲ್ನಲ್ಲಿ ಲಿಯಾಂಡರ್ ಕೂಡ ಅದೇ ಮಾತ್ರೆ ತಗೊಳ್ತಾ ಹುಚ್ಚನ ತರ ಆಡ್ತಿರ್ತಾನೆ. ಅವನು ಇದ್ದಕ್ಕಿದ್ದಂತೆ ಚಾಕುವಿನಿಂದ ತನ್ನ ಬಾಯನ್ನ ತಾನೇ ಕುಯ್ದುಕೊಂಡು ಇದನ್ನ ಹೊರಗೆ ತೆಗಿಬೇಕು ಅಂತ ಜೋರಾಗಿ ಕಿರುಚ್ತಾ ಸ್ಕೂಲ್ ಬಿಲ್ಡಿಂಗ್ ಮೇಲಿಂದ ಕೆಳಗೆ ಬಿದ್ದು ಹೋಗ್ತಾನೆ. ಆಂಬ್ಯುಲೆನ್ಸ್ನಲ್ಲಿ ಡಾಕ್ಟರ್ ಅವನ ಬಾಯಿಂದ ಒಂದು ದೊಡ್ಡ ವಿಚಿತ್ರವಾದ ಜೀವಂತವಾಗಿರುವ ಇನ್ಸೆಕ್ಟ್ ಅನ್ನು ಹೊರಗೆ ತೆಗಿತಾರೆ. ಆಗ ಲೀನಾ ಇನ್ವೆಸ್ಟಿಗೇಷನ್ ಮಾಡಲು ಶುರು ಮಾಡ್ತಾಳೆ. ತುಂಬ ಕಷ್ಟಪಟ್ಟು ಒಂದು ಕಂಪನಿಯ ವೇರ್ ಹೌಸ್ನ ಬೇಸ್ಮೆಂಟ್ಗೆ ಹೋಗಿ ಕೆಲವು ಭಯಾನಕ ಸೀಕ್ರೆಟ್ಗಳನ್ನು ತಿಳಿದುಕೊಳ್ತಾಳೆ. ಸ್ನೇಹಿತರೆ, ಈ ಮಾತ್ರೆಗಳನ್ನು ಟ್ರೈಕೋಸೆಪಮ್ ಅನ್ನೋ ಮೆಡಿಕಲ್ ಕಂಪನಿ ತಯಾರು ಮಾಡ್ತಿದೆ. ಇದರ ಫೌಂಡರ್ ಬೇರಾರೂ ಅಲ್ಲ, ಫಿನ್ ತಾತನೇ ಆಗಿದ್ದು ಈಗ ಅವನ ಅಪ್ಪ ಮಾರ್ಟಿನ್ ಇದರ ಸಿಇಒ ಆಗಿದ್ದಾನೆ. ಈ ಕಂಪನಿಯವರು ಸತ್ತ ಹೆಣಗಳ ಮೇಲೆ ಆ ನೆಕ್ರೋ ಫಂಗಸ್ ಬೆಳೆಸಿ ಈ ಮಾತ್ರೆ ಮಾಡ್ತಿದ್ದಾರೆ. ಇದರಿಂದ ಜನರ ದೇಹ ಡೀಮನ್ಗಳು ವಾಸಿಸೋಕೆ ಪೋರ್ಟಲ್ ಆಗಿ ಬದಲಾಗುತ್ತೆ. ನೆಕ್ರೋ ಫಂಗಸ್ ದೇಹದಲ್ಲಿ ಬೆಳೆದು ಒಂದು ಜೀವಂತ ಇನ್ಸೆಕ್ಟ್ ಫಾರ್ಮ್ ತೆಗೆದುಕೊಳ್ಳುತ್ತೆ. ಭಯಾನಕ ವಿಷಯವೇನೆಂದರೆ ಇಡೀ ಪ್ರಪಂಚವನ್ನ ಇವರು ಟಾರ್ಗೆಟ್ ಮಾಡಿರ್ತಾರೆ. ಹೇಗಂದ್ರೆ ಈ ಮಾತ್ರೆಯನ್ನು ಯಾರ್ಯಾರು ತೆಗೆದುಕೊಳ್ತಾರೋ ಅವರೆಲ್ಲ ವಿಕ್ಟಿಮ್ಗಳಾಗ್ತಾರೆ. ಈ ಸಮಯದಲ್ಲಿ ಕೆಲವು ಫೈಲ್ಗಳಿಂದ ಅತಿ ಮುಖ್ಯವಾದ ಹಾಗೂ ಶಾಕಿಂಗ್ ಸೀಕ್ರೆಟ್ ಗೊತ್ತಾಗುತ್ತೆ. ಅದೇನೆಂದರೆ ಮಾರ್ಟಿನ್ ಹಾಗೂ ಯುವನ್ ಮಕ್ಕಳಾದ ಆನಾ, ಸೋಫಿ ಹಾಗೂ ಫಿನ್ ಈ ಮೂವರು ಅವರ ಸ್ವಂತ ಮಕ್ಕಳೇ ಅಲ್ಲ. ಈ ಮೂವರನ್ನು ಅವರು ಅಡಾಪ್ಟ್ ಮಾಡಿಕೊಂಡಿರ್ತಾರೆ. ಅಂದರೆ ಮಕ್ಕಳ ಹೆಸರಲ್ಲಿ ಇವರು ಅವರ ಮೇಲೆಯೇ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದಾರಾ ಅನ್ನೋ ಅನುಮಾನ ನೋಡುತ್ತಿರುವ ನಮಗೆ ಶುರುವಾಗುತ್ತೆ. ನಂತರ ಫಿನ್ ತನ್ನ ತಾತನನ್ನು ನೋಡಲು ಹೋದಾಗ ಚಿಕಿತ್ಸೆ ಫಲಕಾರಿಯಾಗದೆ ಆತ ಸತ್ತು ಹೋಗ್ತಾನೆ. ಆಗ ಫಿನ್ಗೆ ಸಾರಿ ಕೇಳಿದ ಡಾಕ್ಟರ್ ಅಲ್ಲಿಂದ ಹೊರಡ್ತಾನೆ. ಹೋದ ಕೆಲವೇ ಸೆಕೆಂಡ್ಗಳಲ್ಲಿ ಪುನಃ ಬಂದು ಫಿನ್ಗೆ ಒಂದು ಇಂಜೆಕ್ಷನ್ ಚುಚ್ಚಿ
ಪ್ರಜ್ಞೆ ತಪ್ಪಿಸ್ತಾನೆ. ಸ್ನೇಹಿತರೆ, ಈಗ ಈ ಮೂವಿಯ ಅತ್ಯಂತ ಭಯಾನಕ ಕ್ಲೈಮ್ಯಾಕ್ಸ್ ಶುರುವಾಗುತ್ತೆ. ಫಿನ್ ಕಣ್ಣು ಬಿಟ್ಟಾಗ ಅವನು ಮತ್ತು ಸಮೀರಾ ಅವರದ್ದೇ ಮನೆಯ ಒಂದು ಸೀಕ್ರೆಟ್ ಜಾಗದಲ್ಲಿ ಇರ್ತಾರೆ. ಅವರ ಕೈಕಾಲನ್ನು ಯಾರೋ ಕಟ್ಟಿ ಹಾಕಿರ್ತಾರೆ. ಅಲ್ಲಿಯೇ ಫಿನ್ಗೆ ಮಾತ್ರೆಗಳನ್ನು ಕೊಡುತ್ತಿದ್ದ ಡಾಕ್ಟರ್ ಸ್ಟೈನ್ಗೆ ಬಂದು ಅಲ್ಲಿದ್ದ ಗೋಡೆಯನ್ನ ಮುಟ್ಟದೆ ಕೇವಲ ತನ್ನ ಮಂತ್ರ ಶಕ್ತಿಯಿಂದ ಸೀಕ್ರೆಟ್ ಡೋರ್ ಓಪನ್ ಮಾಡ್ತಾಳೆ. ಫಿನ್ ಅನ್ನು ಕರ್ಕೊಂಡು ಹೋಗ್ತಾಳೆ. ಆ ಕತ್ತಲೆ ಕೋಣೆಯ ಒಳಗೆ ಫಿನ್ನ ತಂದೆ ಮಾರ್ಟಿನ್, ತಾಯಿ ಯುವೋನ್, ಸೋಫಿ ಮತ್ತು ಇನ್ಸ್ಪೆಕ್ಟರ್ ಗರ್ಬರ್ ಎಲ್ಲರೂ ಕಲ್ಟ್ಗೆ ಸಂಬಂಧಪಟ್ಟ ರೀತಿಯ ಬಟ್ಟೆ ಧರಿಸಿ ನಿಂತಿರ್ತಾರೆ. ಡಾಕ್ಟರ್ ಸ್ಟೈನ್ಗೆ ಹೇಳ್ತಾಳೆ, ನಮ್ಮನ್ನೆಲ್ಲ ಕಂಟ್ರೋಲ್ ಮಾಡುತ್ತಿರೋದು ಬೇರೆ ಯಾರೂ ಅಲ್ಲ, ಸ್ವತಃ ನರಕದ ರಾಜನಾದ ಲೂಸಿಫರ್. ಅದು ಮೊದಲಿನಿಂದಲೂ ಇಲ್ಲೇ ಇದೆ. ಈಗ ಅದಕ್ಕೆ ಫಿನ್ನ 18 ವರ್ಷದ ಯುವ ದೇಹ ಬೇಕಾಗಿದೆ ಎಂದು ಹೇಳ್ತಾಳೆ. ಅಷ್ಟರಲ್ಲೇ ಅಲ್ಲಿಗೆ ಫಿನ್ನ ತಾತ ನಡೆದುಕೊಂಡು ಬರ್ತಾನೆ. ಹೌದು, ಆತ ಸತ್ತಿರಲ್ಲ. ಅವನ ದೇಹದ ಒಳಗಡೆ ಆ ಡೆವಿಲ್ ಶಕ್ತಿ ಇರುತ್ತೆ. ಈಗ ಆ ಡೆವಿಲ್ ತನ್ನ ಹಳೆ ದೇಹವನ್ನ ಬಿಟ್ಟು ಫಿನ್ ದೇಹಕ್ಕೆ ಸ್ಮೋಕ್ ಮೂಲಕ ಶಿಫ್ಟ್ ಆಗಬೇಕು. ತಾತ ಫಿನ್ ಮೈ ಮೇಲೆ ಹತ್ತಿ ಕೂತು ತನ್ನ ಬಾಯಿಯ ಮೂಲಕ ಫಿನ್ ಬಾಯಿಗೆ ತನ್ನೊಳಗಿರೋ ಆ ಕಪ್ಪು ಹೊಗೆಯಂತಹ ವಿಚಿತ್ರ ದ್ರವವನ್ನ ಫಿನ್ ಬಾಯಿಯೊಳಗೆ ಬಲವಂತವಾಗಿ ತುಂಬಿಸೋಕೆ ಶುರು ಮಾಡ್ತಾನೆ. ಆ ಸಮಯದಲ್ಲಿ ರಿಚುವಲ್ ಶುರು ಮಾಡಿದ ಎಲ್ಲರ ಕಣ್ಣುಗಳು ಪೂರ್ತಿ ಬಿಳಿಯಾಗಿರುತ್ತೆ. ಸ್ನೇಹಿತರೆ, ಅವರೆಲ್ಲರ ದೇಹದ ಒಳಗೆ ಡೆವಿಲ್ನ ಅಂಶ ಇದೆ. ಅವರೆಲ್ಲ ಕಪ್ಪು ದ್ರವವನ್ನ ಹೊರಗೆ ಉಗುಳ್ತಾ ವಿಚಿತ್ರವಾಗಿ ಮಂತ್ರ ಪಠಣೆ ಮಾಡ್ತಾ ಇರ್ತಾರೆ. ಆ ದೆವ್ವದ ಶಕ್ತಿ ಫಿನ್ ದೇಹದೊಳಗೆ ಇನ್ನೇನು ನುಗ್ಗಬೇಕು. ಸರಿಯಾದ ಸಮಯಕ್ಕೆ ಲೀನಾ ಗ್ಯಾಸ್ ಮಾಸ್ಕ್ ಹಾಕಿಕೊಂಡು ಆ ಸೀಕ್ರೆಟ್ ರೂಮ್ಗೆ ನುಗ್ತಾಳೆ. ಅವಳು ಪೂಜೆಯಲ್ಲಿ ಮುಳುಗಿರೋ ಎಲ್ಲರ ಮೈ ಮೇಲೆ ಸದ್ದಿಲ್ಲದೆ ಪೆಟ್ರೋಲ್ ಹಾಕ್ತಾಳೆ. ಅವರ್ಯಾರಿಗೂ ಇದರ ಅರಿವಾಗಲ್ಲ. ಲೀನಾ ತಕ್ಷಣ ಬೆಂಕಿ ಹಚ್ಚಿದ ಕೂಡಲೇ ಇಡೀ ಕಲ್ಟ್ ಗ್ಯಾಂಗ್ಗೆ ಬೆಂಕಿ ಹತ್ತಿಕೊಂಡು ಅವರೆಲ್ಲ ಬೆಂಕಿಯಿಂದ ಉರಿಯೋಕೆ ಶುರು ಮಾಡ್ತಾರೆ. ಆಗ ಲೀನಾ ಫಿನ್ ಅನ್ನು ಅಲ್ಲಿಂದ ಹೊರಗೆ ಕರ್ಕೊಂಡು ಬರ್ತಾಳೆ. ಫಿನ್ ತಕ್ಷಣ ತನ್ನ ಬಾಯೊಳಗಿಂದ ಆ ದೊಡ್ಡ ವಿಚಿತ್ರ ಇನ್ಸೆಕ್ಟ್ ಅನ್ನ ಹೊರಗೆ ಹಾಕ್ತಾನೆ. ಅದು ಜೀವಂತವಾಗಿ ಒದ್ದಾಡ್ತಿರುತ್ತೆ. ಸಮೀರನನ್ನು ಕೂಡ ಸೇವ್ ಮಾಡಿಕೊಳ್ತಾರೆ. ಅವರೆಲ್ಲ ಅಲ್ಲಿಂದ ಓಡುವಾಗ ಮನೆಯ ಗ್ಯಾಸ್ ಸಿಲಿಂಡರ್ ಆನ್ ಮಾಡಿ ಇಡೀ ಮನೆಗೆ ಬೆಂಕಿ ಇಡ್ತಾರೆ. ಇಡೀ ಮನೆ ಬ್ಲಾಸ್ಟ್ ಆಗುತ್ತೆ. ಅಲ್ಲಿಂದ ಫಿನ್ ಮತ್ತು ಲೀನಾ ಹೊರಗೆ ಓಡಿ ಬಂದು ಸಮೀರಾ ಜೊತೆ ಕಾರ್ನಲ್ಲಿ ತಪ್ಪಿಸಿಕೊಳ್ಳೋಕೆ ನೋಡ್ತಾರೆ. ಆದ್ರೆ ದಾರಿಗೆ ಅಡ್ಡ ಆಗಿ ಸುಟ್ಟು ಹೋಗಿದ್ದ ಸೋಫಿ ಇವರ ಕಾರ್ ಮುಂದೆ ಬಂದು ನಿಂತು ಫಿನ್ ಅನ್ನು ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡ್ತಾಳೆ. ಅವಳಿನ್ನು ಡಿಮೋನಿಕ್ ಪೊಸಿಷನ್ ಅಲ್ಲೇ ಇರ್ತಾಳೆ. ಅವಳು ನನ್ನ ಕಾಪಾಡು ಅಂತ ಅಳ್ತಾಳೆ. ಆದ್ರೆ ಫಿನ್ಗೆ ಅವಳು ನನ್ನ ತಂಗಿ ಅಲ್ಲ, ಅವಳೊಳಗೆ ಡೆವಿಲ್ ಇದೆ ಅಂತ ಕನ್ಫರ್ಮ್ ಆಗಿ ಅವಳ ಮೇಲೆಯ ಕಾರ್ ಹರಿಸ್ತಾರೆ. ಕಾರ್ ಸ್ಪೀಡ್ ಆಗಿ ಮೂವಿಯ ಮೊದಲ ಸೀನ್ನಲ್ಲಿದ್ದ ಆ ಹಳೆ ಡ್ಯಾಮ್ ಹತ್ತಿರ ತಲುಪುತ್ತೆ. ಅಷ್ಟರಲ್ಲೇ ಕಾರ್ನ AC ವೆಂಟ್ಗಳಿಂದ ಕಪ್ಪು ಸ್ಮೋಕ್ ಒಳಗೆ ಬರೋಕೆ ಶುರುವಾಗುತ್ತೆ. ಕಾರ್ ಬ್ರೇಕ್ ಪೂರ್ತಿ ಫೇಲ್ ಆಗಿಬಿಡುತ್ತೆ. ಆ ಇವಿಲ್ ಶಕ್ತಿ ಇವರ ಮೇಲೆ ಕಾರ್ ಒಳಗಡೆಯೇ ಅಟ್ಯಾಕ್ ಮಾಡ್ತಾ ಇರುತ್ತೆ. ಇದರಿಂದ ತಪ್ಪಿಸಿಕೊಳ್ಳೋಕೆ ಅವರು ಕಾರನ್ನ ಡ್ಯಾಮ್ನ ಸೇಫ್ಟಿ ರೈಲಿಂಗ್ಗೆ ಗುದ್ದಿಸ್ತಾರೆ. ಕಾರ್ ಆ ಡ್ಯಾಮ್ನ ತುದಿಯಲ್ಲಿ ನೇತಾಡೋಕೆ ಶುರುವಾಗುತ್ತೆ. ಮೂವರು ಹೇಗೋ ಕಷ್ಟಪಟ್ಟು ಕಾರ್ನಿಂದ ಹೊರಗೆ ಜಂಪ್ ಮಾಡ್ತಾರೆ. ಅಷ್ಟರಲ್ಲೇ ಕಾರ್ ಕೆಳಗೆ ಬಿದ್ದು ಬ್ಲಾಸ್ಟ್ ಆಗುತ್ತೆ. ಆ ಬೆಂಕಿಯಿಂದ ಆ ಡೆವಿಲ್ ಎಂಟಿಟಿ ನಾಶವಾಯಿತು ಅಂದುಕೊಂಡು ಮೂವರು ಮುಂದೆ ನಡೀತಾರೆ. ದಾರಿಯಲ್ಲಿ ಅವರಿಗೆ ಟ್ರೈಕೋಸೆಪಮ್ ಕಂಪನಿಯ ದೊಡ್ಡ ಬೋರ್ಡ್ ಕಾಣುತ್ತೆ. ಅಂದರೆ ಈ ಪ್ರಪಂಚದಲ್ಲಿ ಇನ್ನು ಲಕ್ಷಾಂತರ ಜನ ಆ ಮಾತ್ರೆಗಳನ್ನ ತಗೊಂತಾರೆ. ಹೀಗಾದರೆ ಇದನ್ನು ನಿಲ್ಲಿಸಲು ನಮ್ಮಿಂದ ಆಗಲ್ಲ ಅಂದುಕೊಂಡು ಅಲ್ಲಿಂದ ಹೋಗ್ತಾರೆ. ಅಷ್ಟರಲ್ಲೇ ಫಿನ್ ಪಕ್ಕದಲ್ಲಿದ್ದ ಸಮೀರಾ ಇದ್ದಕ್ಕಿದ್ದಂತೆ ನಿಂತು ಕ್ಯಾಮ್ರಾ ಕಡೆ ನೋಡ್ತಾಳೆ. ಅವಳ ಕಣ್ಣುಗಳು ಪೂರ್ತಿ ಬಿಳಿಯಾಗಿರುತ್ತೆ. ಅಂದರೆ ಸಮೀರಾ ಆಲ್ರೆಡಿ ಆ ಡೆವಿಲ್ ವಶವಾಗಿದ್ದಾಳೆ. ಅಲ್ಲಿಗೆ ಪ್ರಿವಿಲೇಜ್ ಮೂವಿಯನ್ನು ಎಂಡ್ ಮಾಡಲಾಗಿದೆ. ಸ್ನೇಹಿತರೆ, ಈ ಕತೆ ನೋಡೋಕೆ ಒಂದು ನಾರ್ಮಲ್ ಹಾರರ್ ಮೂವಿ ಥರ ಅನಿಸಿದ್ರು ಇದರ ಹಿಂದಿರೋ ರಹಸ್ಯ ಮಾತ್ರ ಇಡೀ ಜಗತ್ತನ್ನೇ ನಡಗಿಸುವ ಥರ ಇದೆ. ಈಗ ಈ ಮೂವಿಯ ಅಸಲಿ ಕರಾಳ ಮುಖಗಳನ್ನು ಒಂದೊಂದಾಗಿ ಬಿಚ್ಚಿಡ್ತಾ ಹೋಗ್ತೀನಿ. ಈ ಕಥೆಯಲ್ಲಿ ಬರೋ ಟ್ರೈಕೋಸೆಪಮ್ ಅನ್ನು ಮೆಡಿಕಲ್ ರಿಸರ್ಚ್ ಕಂಪ್ನಿ ಇದೆಯಲ್ಲ, ಇದು ಕೇವಲ ಒಂದು ನಾರ್ಮಲ್ ಲ್ಯಾಬ್ ಅಥವಾ ಬಿಸ್ನೆಸ್ ಅಲ್ವೇ ಅಲ್ಲ. ಇದರ ಹಿಂದೆ ಒಂದು ಅಪಾಯಕಾರಿ ಕಲ್ಟ್ ಕಮ್ಯುನಿಟಿ ಅಡಗಿದೆ. ಇವರ ಅಲ್ಟಿಮೇಟ್ ಪ್ಲಾನ್ ಏನಂದ್ರೆ ಇಡೀ ಪ್ರಪಂಚವನ್ನೇ ತಮ್ಮ ಕಂಟ್ರೋಲ್ಗೆ ತಗೋಬೇಕು ಅನ್ನೋದು. ಅದಕ್ಕಾಗಿಯೇ ಇವರು ಹೈ ಪ್ರೊಫೈಲ್ ಸ್ಕೂಲ್ಗಳನ್ನೇ ಟಾರ್ಗೆಟ್ ಮಾಡ್ತಾ ಇದ್ರು. ಯಾಕಂದ್ರೆ ಅಲ್ಲಿರೋ ಶ್ರೀಮಂತ ಹಾಗೂ ಪವರ್ಫುಲ್ ಜನರ ನೆಕ್ಸ್ಟ್ ಜನರೇಷನ್ ಮಕ್ಕಳನ್ನ ತಮ್ಮ ಡೆವಿಲ್ ಸಾಮ್ರಾಜ್ಯಕ್ಕೆ ದಾಳವಾಗಿ ಬಳಸಿಕೊಳ್ಳೋದು ಈ ಕಲ್ಟ್ ಗ್ಯಾಂಗ್ನ ಪ್ಲಾನ್ ಆಗಿತ್ತು. ಈ ಟ್ರೈಕೋಸೆಪಮ್ ಕಂಪನಿ ಇಷ್ಟೊಂದು ಧೈರ್ಯವಾಗಿ ಈ ದಂಧೆ ನಡೆಸೋಕೆ ಕಾರಣ ಇವರ ನೆಟ್ವರ್ಕ್. ಈ ಕರಾಳ ಸಾಮ್ರಾಜ್ಯದ ಹಿಂದೆ ಮಾರ್ಟಿನ್, ಯುವೋನ್, ಹೈ ಪ್ರೊಫೈಲ್ ಡಾಕ್ಟರ್ಸ್ ಮತ್ತು ಅಲ್ಲಿನ ಲೋಕಲ್ ಪೊಲೀಸ್ ಇಲಾಖೆಯು ಸೇರಿತ್ತು. ಇದೊಂದು ಎಷ್ಟು ದೊಡ್ಡ ಕ್ರಿಮಿನಲ್ ಟೀಮ್ ಅಂದರೆ ಯಾರಾದರೂ ಇದರ ವಿರುದ್ಧ ಧ್ವನಿ ಎತ್ತಿದ್ರೆ
ಅಥವಾ ಸತ್ಯ ಹುಡುಕಲು ಹೋದರೆ ಇವರೇ ಅದನ್ನ ಮುಚ್ಚಿ ಹಾಕ್ತಿದ್ರು. ಲಿಯಾಂಡರ್ ತರಹದ ಹುಡುಗರು ಈ ಮಾತ್ರೆಗಳನ್ನ ತಗೊಂಡು ಒಳಗೊಳಗೆ ಹುಚ್ಚರಾಗ್ತಿದ್ರು. ಆದ್ರೆ ಅವರ ಪೇರೆಂಟ್ಸ್ ಹಾಗೂ ಈ ಕಲ್ಟ್ ಡಾಕ್ಟರ್ಸ್ ಸೇರಿಕೊಂಡು ಇದನ್ನ ಕೇವಲ ಒಂದು ಟೀನೇಜ್ ಮೆಂಟಲ್ ಡಿಪ್ರೆಷನ್ ಅಂತ ಸುಳ್ಳು ಕತೆ ಕಟ್ಟಿ ಇಡೀ ವಿಷಯವನ್ನ ಸಮಾಧಿ ಮಾಡ್ತಿದ್ರು. ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾದ ವಿಷಯ ಏನಂದ್ರೆ, ಈ ಕಲ್ಟ್ ಮೆಂಬರ್ಸ್ ಆನಾ, ಸೋಫಿ ಮತ್ತು ಫಿನ್ ಅನ್ನು ಅಡಾಪ್ಟ್ ಅಂದರೆ ದತ್ತು ಮಾಡಿಕೊಂಡಿದ್ದರ ಹಿಂದೆ ಒಂದು ಭಯಾನಕ ಪ್ಲಾನ್ ಇತ್ತು. ಇವರು ಈ ಮಕ್ಕಳನ್ನ ಪ್ರೀತಿಯಿಂದ ಸಾಕೋಕೆ ದತ್ತು ತೆಗೆದುಕೊಂಡಿರಲ್ಲ. ಇವರ ಅಸಲಿ ಸ್ಕೆಚ್ ಏನಂದ್ರೆ, ಈ ಮಕ್ಕಳಿಗೆ ಹೊರಗಿನ ಜಗತ್ತಿನಲ್ಲಿ ಯಾವುದೇ ಸ್ವಂತ ಕುಟುಂಬದ ಸಪೋರ್ಟ್ ಇರಬಾರದು. ಆಗ ಇವರ ಮೇಲೆ ಯಾರೂ ಸಂಶಯ ಪಡಲ್ಲ. ಹಾಗಾಗಿ ಚಿಕ್ಕ ವಯಸ್ಸಿನಿಂದಲೇ ಇವರನ್ನ ಕಂಪ್ಲೀಟ್ ಆಗಿ ತಮ್ಮ ಕಂಟ್ರೋಲ್ನಲ್ಲಿ ಇಟ್ಟುಕೊಂಡು ಆ ಮಾತ್ರೆಗಳನ್ನ ತಿನ್ನಿಸಿ ಆ ಇವಿಲ್ ಎಂಟಿಟಿಗಳಿಗೆ ಯಾವುದೇ ಅಪೋಸಿಷನ್ ಇಲ್ಲದೆ ಮೈಯೊಳಗೆ ನುಗ್ಗೋ ಥರ ಒಳಗಿನಿಂದಲೇ ಜಾಗ ರೆಡಿ ಮಾಡಬಹುದು ಅನ್ನೋದೇ ಇವರ ಕ್ರೂರ ಉದ್ದೇಶವಾಗಿತ್ತು. ಹಾಗಾದ್ರೆ ಈ ಇಡೀ ಕಲ್ಟ್ ಗ್ಯಾಂಗ್ಗೆ ಶಕ್ತಿ ಕೊಡ್ತಾ ಇದ್ದ ಆ ಅಸಲಿ ಎಂಟಿಟಿ ಯಾರು ಗೊತ್ತಾ? ಅದುವೇ ಲೂಸಿಫರ್, ನರಕದ ರಾಜ. ಫಿನ್ ತಾತ ಮುಂಚೆ ಒಬ್ಬ ಪ್ರೀಸ್ಟ್ ಆಗಿದ್ದಾಗ ಅವರ ಪಾಸ್ಟ್ ಲೈಫ್ನಲ್ಲಿ ಒಂದು ದೊಡ್ಡ ತಪ್ಪು ನಡೆದಿರುತ್ತೆ. ಅವರು ಬ್ಲ್ಯಾಕ್ ಮ್ಯಾಜಿಕ್ನ ಶೋಧನೆ ಮಾಡುವಾಗ ಅರಿಯದೆ ಆ ಲೂಸಿಫರ್ ಅನ್ನೋ ಭೀಕರ ರಾಕ್ಷಸನನ್ನು ರಿಲೀಸ್ ಮಾಡಿಬಿಡ್ತಾರೆ. ಆ ಲೂಸಿಫರ್ನ ಕರಾಳ ಶಕ್ತಿಯೇ ಈ ಇಡೀ ಟ್ರೈಕೋಸೆಪಮ್ ಕಲ್ಟ್ ಗ್ಯಾಂಗ್ನ ನಡೆಸ್ತಾ ಇರೋದು. ಇನ್ನು ಈ ಮೂವಿಯಲ್ಲಿ ತೋರಿಸೋ ಆ ನೆಕ್ರೋ ಫಂಗಸ್ ಇತಿಹಾಸ ನೋಡಿದ್ರೆ ಮೈ ನಡುಗುತ್ತೆ. ಹಳೆಯ ಕಾಲದ ವಿಚ್ಗಳು ಅಂದರೆ ಮಾಟಗಾತಿಯರು ಸ್ಮಶಾನದಲ್ಲಿ ಕಲ್ಟ್ ಆಚರಣೆ ಮಾಡುವಾಗ ಕುಳಿಯುತ್ತಿರುವ ಹೆಣಗಳ ಮೇಲೆ ಮಾತ್ರ ಸಿಗ್ತಿದ್ದ ಈ ವಿಚಿತ್ರ ಫಂಗಸ್ ಅನ್ನ ಕಲೆಕ್ಟ್ ಮಾಡಿ ಬ್ಲ್ಯಾಕ್ ಮ್ಯಾಜಿಕ್ ಮಾಡೋಕೆ ಯೂಸ್ ಮಾಡ್ತಿದ್ರು. ಈಗಿನ ಮಾಡರ್ನ್ ಮೆಡಿಕಲ್ ಸೈನ್ಸ್ ಯೂಸ್ ಮಾಡಿಕೊಂಡು ಈ ಕಲ್ಟ್ ಮೆಂಬರ್ಸ್ ಅದೇ ಹಳೆ ಮಾಟ ಮಂತ್ರವನ್ನ ಒಂದು ಮಲ್ಟಿ ಮಿಲಿಯನ್ ಕಾರ್ಪೊರೇಟ್ ಬಿಸ್ನೆಸ್ ಆಗಿ ಬದಲಾಯಿಸಿ ಬಿಟ್ಟಿದ್ದಾರೆ. ಯಾರಿಗೂ ಡೌಟ್ ಬರದೇ ಇರೋ ತರ ಹೆಣಗಳಿಂದ ಈ ಫಂಗಸ್ ಅನ್ನ ಮಾಸ್ ಪ್ರೊಡಕ್ಷನ್ ಮಾಡಿ ಅದನ್ನ ಕೊನೆಗೆ ಕಲರ್ಫುಲ್ ಮಾತ್ರೆಗಳ ರೂಪದಲ್ಲಿ ಇಡೀ ಪ್ರಪಂಚದ ಜನರಿಗೆ ತಿನ್ನಿಸ್ತಿದ್ದಾರೆ. ಈ ಮಾತ್ರೆಗಳು ಮನುಷ್ಯನ ಹೊಟ್ಟೆಯೊಳಗೆ ಹೋದ ತಕ್ಷಣ ನ್ಯಾಚುರಲ್ ಇಮ್ಯೂನ್ ಸಿಸ್ಟಮ್ ಮತ್ತು ಬ್ರೈನ್ ಕಂಟ್ರೋಲ್ನ ಪೂರ್ತಿಯಾಗಿ ಡ್ಯಾಮೇಜ್ ಮಾಡಿಬಿಡುತ್ತೆ. ಇದು ಮನುಷ್ಯನ ಆತ್ಮವನ್ನ ಕಂಪ್ಲೀಟ್ ಆಗಿ ವೀಕ್ ಮಾಡಿ ಬೇರೆ ಲೋಕದ ರಾಕ್ಷಸರಿಗೆ ಅಂದ್ರೆ ಡಿಮನ್ಗಳಿಗೆ ನಮ್ಮ ಪ್ರಪಂಚಕ್ಕೆ ಎಂಟ್ರಿ ಕೊಡೋಕೆ ಒಂದು ಶಾರ್ಟ್ ಕಟ್ ಹೈವೇ ತರ ಪೋರ್ಟಲ್ ಓಪನ್ ಮಾಡಿಕೊಡುತ್ತೆ. ಈ ಮಾತ್ರೆಗಳನ್ನ ತಗೊಳ್ತಾ ಇದ್ದವರಿಗೆ ಕೆಲವೊಮ್ಮೆ ವಿಚಿತ್ರ ಶಕ್ತಿಗಳು ಬರ್ತಾ ಇದ್ವು. ಅಂದ್ರೆ ಅವರೆಲ್ಲ ಯಾವುದೇ ವಸ್ತುಗಳನ್ನ ಕೈಯಿಂದ ಮುಟ್ಟದೇನೆ ಕೇವಲ ತಮ್ಮ ಕಣ್ಣೋಟದಿಂದಲೇ ಗಾಳಿಯಲ್ಲಿ ಮೂವ್ ಮಾಡೋ ಅದ್ಭುತ ಶಕ್ತಿಯನ್ನ ಪಡ್ಕೊಳ್ತಾ ಇದ್ರು. ಈ ಕರಾಳ ಸತ್ಯ ಗೊತ್ತಾಗಿ ಮೂವಿ ಸ್ಟಾರ್ಟಿಂಗ್ ನಲ್ಲಿ ಆನಾ ಇದನ್ನ ತಡೆಯೋಕೆ ಹೋಗಿ ಅಸಹಾಯಕಳಾಗಿ ಸತ್ತು ಹೋಗ್ತಾಳೆ. ಇನ್ನು ಲಿಯಾಂಡರ್ ಕೂಡ ಆ ಮಾತ್ರೆಯ ಎಫೆಕ್ಟ್ ನಿಂದ ಒಳಗೊಳಗೆ ನರಳುತ್ತಾ ಇರ್ತಾನೆ. ಅವನ ದೇಹದ ಒಳಗೆ ಆ ಫಂಗಸ್ ನಿಂದ ಹುಳುಗಳು ಸೃಷ್ಟಿಯಾಗಿರ್ತವೆ. ಕೊನೆಗೆ ಆ ನೋವು ತಡೆಯೋಕಾಗದೆ ತನ್ನ ಗಂಟಲಲ್ಲಿದ್ದ ಆ ಹುಳುವನ್ನ ಕತ್ತರಿಸಿ ಹೊರಗೆ ತೆಗೆಯೋಕೆ ಹೋಗಿ ಲಿಯಾಂಡರ್ ಕೂಡ ಸತ್ತೋಗ್ತಾನೆ. ಫಿನ್ ನೋಡ್ತಾ ಇದ್ದ ಕನಸುಗಳೆಲ್ಲ ನಿಜವಾಗ್ಲೂ ನಡೀತಿತ್ತು. ಆದರೆ ಅವನ ಪೇರೆಂಟ್ಸ್ ಅದನ್ನ ಕೇವಲ ಒಂದು ಭ್ರಮೆ ಅಂತ ನಂಬಿಸ್ತಾ ಇದ್ರು. ಅವರ ಅಸಲಿ ಮಾಸ್ಟರ್ ಪ್ಲಾನ್ ಏನಂದ್ರೆ, ಮಕ್ಕಳಿಗೆ ಚಿಕ್ಕ ವಯಸ್ಸಿನಿಂದಲೇ ಆ ಮಾತ್ರೆ ಕೊಟ್ಟು ಅವರ ದೇಹವನ್ನ ಆ ಲೂಸಿಫರ್ ಡಿವಿಲ್ಗೆ ಪೋರ್ಟಲ್ ತರ ರೆಡಿ ಮಾಡೋದು. ಅದರಂತೆ ಫಿನ್ಗೆ 18 ವರ್ಷ ತುಂಬಿದ ತಕ್ಷಣ ಆ ಕಲ್ಟ್ ಲೀಡರ್ನ ವಯಸ್ಸಾದ ದೇಹದಲ್ಲಿದ್ದ ಇವಿಲ್ ಶಕ್ತಿಯನ್ನ ಫಿನ್ನ ಯಂಗ್ ಬಾಡಿಗೆ ಶಿಫ್ಟ್ ಮಾಡೋದು ಇವರ ಸ್ಕೆಚ್ ಆಗಿತ್ತು. ಈಗ ಈ ಮೂವಿಯ ಕೊನೆಯಲ್ಲಿ ಫಿನ್ ಲವರ್ ಆದ ಸಮೀರಾ ಕಣ್ಣು ಯಾಕೆ ವೈಟ್ ಆಯಿತು ಮತ್ತು ಅಲ್ಲಿ ನಿಜವಾಗಿಯೂ ಆಗಿದ್ದೇನು ಅಂತ ತಿಳಿಸ್ತೀನಿ. ಸಮೀರಾ ಕೂಡ ಫಿನ್ ತರಹಾನೆ ಮೊದಲಿನಿಂದಲೂ ಆ ಟ್ರೈಕೋಸೆಪಮ್ ಕಂಪನಿಯ ಮಾತ್ರೆಗಳನ್ನ ತಗೊಳ್ತಿದ್ಲು. ಯಾಕಂದ್ರೆ ಈ ಮಾತ್ರೆಗಳನ್ನ ಬ್ರೈನ್ ಬೂಸ್ಟರ್, ಓದಿನ ಸ್ಟ್ರೆಸ್ ಕಡಿಮೆ ಮಾಡುತ್ತೆ, ಮೆಮೊರಿ ಪವರ್ ಹೆಚ್ಚಿಸೋ ವಿಟಮಿನ್ ಪಿಲ್ಸ್ ಅಂತ ಅವಳು ಕೂಡ ನಂಬಿದ್ಲು. ಹಾಗಾಗಿ ಅವಳ ದೇಹದಲ್ಲಿ ಆಲ್ರೆಡಿ ಆ ನೆಕ್ರೋ ಫಂಗಸ್ ಸದ್ದಿಲ್ಲದೆ ಬೆಳೆದಿತ್ತು. ಕ್ಲೈಮ್ಯಾಕ್ಸ್ ರಿಚುವಲ್ನಲ್ಲಿ ಲೀನಾ ಬೆಂಕಿ ಇಟ್ಟಾಗ ಆ ಲೂಸಿಫರ್ ಡಿವಿಲ್ಗೆ ಫಿನ್ ದೇಹದ ಒಳಗೆ ಪೂರ್ತಿಯಾಗಿ ನುಗ್ಗೋಕೆ ಆಗಲ್ಲ. ಅಷ್ಟರಲ್ಲೇ ಇವರೆಲ್ಲ ಕಾರ್ನಲ್ಲಿ ತಪ್ಪಿಸಿಕೊಂಡು ಓಡ್ತಾರೆ. ಕಾರ್ ಬ್ಲಾಸ್ಟ್ ಆದಾಗ ಡಿವಿಲ್ ನಾಶ ಆಯ್ತು ಅಂತ ಇವರು ಅನ್ಕೊಂಡಿದ್ದು ಇವರ ದೊಡ್ಡ ಮೂರ್ಖತನ. ಯಾಕಂದ್ರೆ ಆ ಡಿವಿಲ್ ಶಕ್ತಿ ಕಾರ್ನಿಂದ ಜಂಪ್ ಮಾಡೋ ಗ್ಯಾಪ್ನಲ್ಲೇ ಸಮೀರಾನ ತನ್ನ ನೆಕ್ಸ್ಟ್ ಟಾರ್ಗೆಟ್ ಆಗಿ ಆರಿಸಿಕೊಂಡು ಅವಳ ಮೈಯೊಳಗೆ ಸೇರಿಕೊಂಡು ಬಿಡುತ್ತೆ. ಸಮೀರಾ ಕಣ್ಣು ಬಿಳಿಯಾಗಿದ್ದು ನೋಡಿದ್ರೆ ಆ ಡಿವಿಲ್ ಶಕ್ತಿ ಇನ್ನೂ ನಾಶ ಆಗಿಲ್ಲ. ಅದು ಆಲ್ರೆಡಿ ಸಮೀರಾ ದೇಹವನ್ನ ಕಂಪ್ಲೀಟ್ ಆಗಿ ಕಂಟ್ರೋಲ್ ಮಾಡ್ತಾ ಇದೆ ಅನ್ನೋ ಭಯಾನಕ ಸತ್ಯ ರಿವೀಲ್ ಆಗುತ್ತೆ. ಫಿನ್ ತನ್ನ ಲವರ್ ಸೇಫ್ ಆಗಿದ್ದಾಳೆ ಅನ್ಕೊಂಡಿದ್ದಾನೆ. ಆದ್ರೆ ಇನ್ಮುಂದೆ ಅವಳೇ ಆ ಡಿವಿಲ್ನ ಅಸಲಿ ಪೋರ್ಟಲ್. ಅಷ್ಟೇ ಅಲ್ಲ, ಈ ಜಗತ್ತಿನಲ್ಲಿ ಇನ್ನು ಲಕ್ಷಾಂತರ ಜನರ ಮೈಯೊಳಗೆ ಆ ಡಿವಿಲ್ನ ಅಂಶ ಸೇರಿಕೊಂಡಿದೆ ಅನ್ನೋದು ಇಲ್ಲಿ ಪ್ರೂವ್ ಆಗುತ್ತೆ. ಸ್ನೇಹಿತರೆ, ಈ ಮೂವಿ ನಿಜಕ್ಕೂ ಒಂದು ವಿಭಿನ್ನವಾದ ಸಸ್ಪೆನ್ಸ್ ಹಾರರ್. ಇದರ ಬಗ್ಗೆ ನಿಮಗೇನನ್ನಿಸ್ತು? ಈ ಪ್ರಪಂಚದಲ್ಲಿ ನಮ್ಮ ಸುತ್ತಮುತ್ತ ಇರೋರೆಲ್ಲ ನಿಜವಾದ ಮನುಷ್ಯರ ಅಥವಾ ಅವರೊಳಗೂ ಇಂಥದ್ದೇ ಕರಾಳ ಶಕ್ತಿ ಇದೆಯಾ? ನಿಮ್ಮ ಅನಿಸಿಕೆಯನ್ನ
ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನಮ್ಮ ಚಾನಲ್ ಬೆಳೆಯಬೇಕಂದ್ರೆ ಈ ವಿಡಿಯೋವನ್ನು ಹೆಚ್ಚು ಜನರಿಗೆ ಶೇರ್ ಮಾಡಿ. ಮತ್ತೆ ಮರೆಯದೆ ನಮ್ಮ ಮಿಸ್ಟರ್ ಮೀಡಿಯಾ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಕಥೆಯೊಂದಿಗೆ ಸಿಗೋಣ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.